ಕನ್ನಡ ಚಿತ್ರರಂಗದ ಹಿರಿಯ ತಾರೆ ಬಿ ಸರೋಜಾದೇವಿಯವರು ಇಂದು ವಿಧಿವಶರಾಗಿದ್ದಾರೆ. 89 ವರ್ಷಗಳ ಸುದೀರ್ಘ ಪಯಣದ ನಂತರ ಇವತ್ತು ಅವರು ದೇಹತ್ಯಾಗವನ್ನು ಮಾಡಿದ್ದಾರೆ. ಕನ್ನಡ ಚಿತ್ರರಂಗವಲ್ಲದೆ ಪಂಚಭಾಷಾ ತಾರೆಯಾಗಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹೀಗೆ ಇಡೀ ಹಿಂದಿ ಎಲ್ಲ ಚಿತ್ರರಂಗದಲ್ಲೂ ಕೂಡ ಕನ್ನಡದ ಹಿರಿಮೆಯನ್ನು ಹೆಚ್ಚಿಸುತ್ತಾ ಒಬ್ಬ ತಾರೆ ಹೇಗೆ ಬದುಕಬಹುದು ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟಂತ ಒಂದು ದೊಡ್ಡ ನಟಿ ಅವರು. ತುಂಬ ಸುದೀರ್ಘವಾಗಿ ಬದುಕನ್ನು ಸಾಗಿಸಿದ್ದಾರೆ. ಅವರ ಇದು ಎಲ್ಲರಿಗೂ ಮಾದರಿಯಾಗಲಿ, ಮತ್ತೆ ಅವರಿಗೆ ಭಗವಂತ ಶಾಂತಿ ಕೊಡಲಿ ಅಂತ ಕೇಳ್ಕೊತೀನಿ. ನಮ್ಮ ಧ್ರುವ ತಾರೆ ಅಂತಾನೆ ಹೇಳ್ಬೋದು. ಕನ್ನಡ ಚಿತ್ರರಂಗದ ಧ್ರುವ ತಾರೆ, ವಿವಿಧ ಭಾಷೆಗಳಲ್ಲಿ ಅಭಿನಯಿಸಿದಂತ ಅಭಿನೇತ್ರಿ, ಕನ್ನಡದ ಮೊದಲ ಸೂಪರ್ ಸ್ಟಾರ್ ಅಂತ ಹೆಗ್ಗಳಿಕೆಯನ್ನ ಹೊಂದಿದಂತ ನಟಿ ನಮ್ಮೊಂದಿಗೆ ಇವತ್ತಿಲ್ಲ. ತುಂಬಾ ಬೇಜಾರಿನ ಒಂದು ವಿಚಾರ. ಹಾಗೆ ಕನ್ನಡ ಚಿತ್ರರಂಗಕ್ಕೆ ತುಂಬಾ ನಷ್ಟ ತಂದಂತ ದಿನ ಅಂತ ಕೂಡ ಹೇಳಬಹುದು. ನಮ್ಮ ಸರೋಜಾ ದೇವಿಯವರು ಏನಿದ್ದಾರೆ, ಅವರು ನಮ್ಮ ಅಪ್ಪುಗೂ ಕೂಡ ತಾಯಿಯಾಗಿ ನಟಿಸಿದ್ದಾರೆ. ಅಪ್ಪು ಅವರು ಕೂಡ ಅವರ ತಾಯಿ ಮನೋಭಾವನೆಯೇ ಇಟ್ಕೊಂಡಿದ್ದಂಥವ್ರು. ಅಂತ ಒಂದು ನಟಿ ನಮ್ಮ ಜೊತೆಗೆ ಇವತ್ತು ಇಲ್ಲ. ಅವರ ಆತ್ಮಕ್ಕೆ ಚಿರ ಶಾಂತಿ ಸಿಗಲಿ ಅಂತ ನಾವು KVK ಫೌಂಡೇಶನ್ ಇಂದ ಕೇಳ್ಕೊತೀವಿ.